ಸರ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಸಂಜಯ್ ಗೌತಮ್ಗೆ ಮಾತ್ರ ಕೇಳೋ ಥರ ಹೇಳ್ದ. ಅದಕ್ಕೆ ಗೌತಮ್ ಸ್ಮೈಲ್ ಮಾಡಿ ಶ್ಯೂರ್ ಅಂದವನು ಟೇಬಲ್ ಮುಂದೆ ಚೇರ್ ಎಳ್ಕೊಂಡು ಕೂತ್ಕೊಂಡ. ಅದಾಗಲೇ ಟೇಬಲ್ ಮುಂದೆ ಕೂತಿದ್ದ ನಿರಂಜನ್, ರಕ್ಷಾ ಮತ್ತು ಶರಣ್ಯ ಮುಂದೆ ವೇಟರ್ಸ್ ಪ್ಲೇಟ್ ಇಟ್ಟಿದ್ರು. ವೆರೈಟಿ ಟೇಸ್ಟಿ ಫುಡ್ ಕೂಡ ಸರ್ವ್ ಆಗೋಕೆ ಶುರುವಾಯಿತು. ಅದೇ ಹಾಲ್ನಲ್ಲಿ ಇನ್ನೂ ಕೆಲವು VIP ವ್ಯಕ್ತಿಗಳು ಲಂಚ್ ಮಾಡ್ತಿದ್ರು. ಸಂಜಯ್ ಗೌತಮ್ಗೆ ಕಣ್ಣಲ್ಲೇ ಸನ್ನೆ ಮಾಡಿ ಅಲ್ಲಿಂದ ಹೊರಗೋದ. ಅಷ್ಟರಲ್ಲಿ ನಿರಂಜನ್ ತನ್ನ ಫೇಕ್ ಪ್ರೈಡ್ ತೋರ್ಸೋಕೆ ವೇಟರ್ ಹತ್ರ ಎಕ್ಸ್ಪೆನ್ಸಿವ್ ವೈನ್ ಆರ್ಡರ್ ಮಾಡ್ದ. ಏನಾಯ್ತು ಗೌತಮ್ ದಿ ಗ್ರೇಟ್, ನಿನ್ ಗ್ಲಾಸ್ ಖಾಲಿ ಇದೆ, ಏನೂ ತಗೋತಾ ಇಲ್ಲ. ಈ ಥರ ಕಾಸ್ಟ್ಲಿ ವೈನ್ಸ್ನ ನೀನು ನಿನ್ನ ಲೈಫ್ನಲ್ಲಿ ನೋಡೇ ಇರಲ್ಲ, ಮತ್ತೆ ನೋಡೋಕ್ಕೂ ಆಗಲ್ಲ. ಇವತ್ತು ಚಾನ್ಸ್ ಇದೆ, ಎಷ್ಟು ಬೇಕೋ ಅಷ್ಟು ಕುಡ್ಕೋ. ನನ್ನಂಥ ರಿಚ್ ಪರ್ಸನ್ ಜೊತೆ ಮಾಡಿರೋ ಪಾರ್ಟಿನ ಲೈಫ್ ಟೈಮ್ ನೆನಪಲ್ಲಿ ಇಟ್ಕೋತೀಯಾ ಅಂತ ಹೇಳ್ತಾ ಒಂದು ಗ್ಲಾಸ್ ತುಂಬಿ ಗೌತಮ್ ಮುಂದಿಟ್ಟ. ನಿರಂಜನಿಗ ಫುಲ್ ಡ್ರಂಕ್ ಆಗಿದ್ದ. ಗೌತಮ್ ಸೀರಿಯಸ್ ಆಗಿ ನೋ ಥ್ಯಾಂಕ್ ಯು ಸೋ ಮಚ್ ಬಟ್ ಐ ಆಮ್ ಫೈನ್. ನಿರಂಜನ್, ವೇಟರ್ ಗೆಟ್ ಮೋರ್ ವೈನ್ ಫಾರ್ ಸರ್. ಇವತ್ತು ಸರ್ ನಮ್ಮ ಮುಂದೆ ಓಪನ್ ಆಗಿ ಡ್ರಿಂಕ್ ಮಾಡ್ತಾರೆ. ಗೌತಮ್ ಗಂಭೀರವಾಗಿ, ನಿರಂಜನ್ ಐ ಸೆಡ್ ನೋ, ಐ ಡೋಂಟ್ ಡ್ರಿಂಕ್, ಡೋಂಟ್ ಫೋರ್ಸ್ ಮೀ. ಆದರೆ ಅವನು ಗೌತಮ್ನ ಅಷ್ಟು ಈಸಿಯಾಗಿ ಬಿಡಬಾರ್ದು ಅಂದ್ಕೊಂಡಿದ್ದ. ಹಾಗಾಗಿ ಫೋರ್ಸ್ಫುಲ್ ಆಗಿ ಎದ್ದು ಗೌತಮ್ಗೆ ವೈನ್ ಕುಡಿಸೋಕೆ ಶುರು ಮಾಡ್ದ. ನಿರಂಜನ್ ಫೋರ್ಸ್ಫುಲ್ ಆಗಿ, ನಾನು ಹೇಳ್ದೆ ತಾನೆ ಯು ಹ್ಯಾವ್ ಟು ಡ್ರಿಂಕ್ ಅಂತ, ಅದರ ಅರ್ಥ ಮುಚ್ಕೊಂಡು ಕುಡಿಬೇಕು, ಗೊತ್ತಾಯ್ತಾ? ಯು ಕ್ಯಾನ್ ಲೀವ್ ವಿದೌಟ್ ಡ್ರಿಂಕಿಂಗ್. ಗೌತಮ್ ನಿರಂಜನ್ನ ಮತ್ತೆ ಮತ್ತೆ ತಳ್ಳೋಕೆ ಟ್ರೈ ಮಾಡ್ದ. ಆ ಒದ್ದಾಟದಲ್ಲಿ ವೈನ್ ಗ್ಲಾಸ್ ನಿರಂಜನ್ ಮೇಲೆ ಬಿತ್ತು. ಅವನ ವೈಟ್ ಸೂಟ್ ರೆಡ್ ವೈನ್ನಿಂದ ಹಾಳಾಗೋಗ್ಬಿಡ್ತು. ತನ್ನ ಎಕ್ಸ್ಪೆನ್ಸಿವ್ ಸೂಟ್ನ ಕಂಡೀಷನ್ ನೋಡಿ ನಿರಂಜನ್ನ ಮುಖ ಕೆಂಪಾಗೋಯ್ತು. ರಕ್ಷಾ ಮತ್ತೆ ಶರಣ್ಯ ಕೂಡ ಸರ್ಪ್ರೈಸ್ ಆಗಿ ಒಬ್ರನ್ನೊಬ್ರು ನೋಡ್ಕೊಂಡ್ರು. ಯು ಬಾಸ್ಟರ್ಡ್, ಏನ್ ಮಾಡ್ತಿದ್ಯಾ ನೀನ್? ಈ ಸೂಟ್ ಎಷ್ಟು ಕಾಸ್ಟ್ಲಿ ಅಂತ ಐಡಿಯಾ ಇದೆಯಾ ನಿನ್ಗೆ? ಜೀವನ ಪೂರ್ತಿ ಕೆಲಸ ಮಾಡಿದ್ರು ಈ ಸೂಟ್ನ ಪ್ರೈಸ್ ಪೇ ಮಾಡೋಕ್ಕಾಗಲ್ಲ ನಿನ್ನ ಹತ್ರ. ನಿರಂಜನ್ ನೆಕ್ಸ್ಟ್ ಆಕ್ಷನ್ ತಗೊಳ್ಳೋ ಮೊದಲು ತುಂಬಾ ಜನ ಡೋರಿಂದ ಎಂಟರ್ ಆಗೋದನ್ನ ನೋಡ್ದ. ಎಲ್ರ ಕೈಲೂ ದೊಡ್ಡ ಗನ್ಸ್ ಮತ್ತೆ ವಾಕಿ ಟಾಕೀಸ್ ಇದ್ವು. ಅದರಿಂದ ಅವರು ಸುತ್ತ ನೋಡ್ತಾ ಒಬ್ರಿಗೊಬ್ರು ಕಮಾಂಡ್ ಕೊಟ್ಕೋತಿದ್ರು. ಅದನ್ನ ನೋಡಿ ರಕ್ಷಾ ಮತ್ತೆ ಶರಣ್ಯ ಕೂಡ ಸರ್ಪ್ರೈಸ್ ಆದ್ರು. ಸ್ವಲ್ಪ ಹೊತ್ತಿಗೆಲ್ಲ ಎಲ್ಲಾ ಜನರು ಡೈನಿಂಗ್ ಹಾಲ್ನ ಬೇರೆ ಬೇರೆ ಕಾರ್ನರ್ಗೆ ಹೋಗಿ ನಿಂತ್ಕೊಂಡ್ರು. ಗೌತಮ್ಗೆ ಇಲ್ಲೇನೋ ಆಗ್ತಿದ್ಯಲ್ಲ ಅನ್ನೋ ಫೀಲ್ ಬರ್ತಾ ಇತ್ತು. ನಿರಂಜನ್ ಇನ್ನೂ ಟೈಟ್ ಆಗೇ ಮಾತಾಡ್ತಿದ್ದ. ಎಲ್ಲರ ಕಣ್ಣುಗಳು ಡೋರ್ ಮೇಲೇನೆ ಇತ್ತು. ಅದೇ ಮೊಮೆಂಟ್ಗೆ ಬ್ಲ್ಯಾಕ್ ಸೂಟ್ನಲ್ಲಿ ಹೈಟ್ ಬ್ರಾಡ್ ಆಗಿರೋ ವ್ಯಕ್ತಿ ತನ್ನ ಬಾಯಲ್ಲಿ ಸಿಗಾರ್ ಜೊತೆ ಎಂಟರ್ ಆಗಿ ಎಲ್ಲರನ್ನು ನೋಡ್ದ. ಗೌತಮ್ ಒಂದೇ ಲುಕ್ನಲ್ಲಿ ಆ ಮನುಷ್ಯನ ರೆಕಗ್ನೈಸ್ ಮಾಡ್ದ. ಅವನು ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಮನೋಜ್ ಶೆಟ್ಟಿ. ಗೌತಮ್ನ ಫಾದರ್ ಜೊತೆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗೋಕೆ ತುಂಬಾ ಸಲ ಟ್ರೈ ಮಾಡಿದ್ದ, ಆದರೆ ಅದು ವರ್ಕ್ ಆಗಿರಲಿಲ್ಲ. ಪ್ರೆಸೆಂಟ್ಲಿ ಮನೋಜ್ ಬೆಂಗಳೂರಲ್ಲಿ ಓನ್ ಆಗಿ ಸಪರೇಟ್ ಎಂಪೈರ್ ಬಿಲ್ಡ್ ಮಾಡ್ಕೊಂಡಿದ್ದ. ಹೀಗಾಗಿ ಮನೋಜ್ಗೆ ಗೌತಮ್ ತುಂಬಾ ಚೆನ್ನಾಗಿ ಗೊತ್ತು. ಮನೋಜ್ ಎಂಟರ್ ಆದ ತಕ್ಷಣ ಅವನು ತನ್ನ ಸಿಗಾರ್ನಿಂದ ಒಂದು ಪಫ್ ತಗೊಂಡು ಸುತ್ತಲೂ ನೋಡ್ತಾ ಸ್ಟ್ರೈಟ್ ಆಗಿ ಸಂಜಯ್ ಹತ್ರ ಹೋದ. ಸಂಜಯ್ ಫರ್ಮ್ ಆಗಿ, ಕಮ್ ಮಿಸ್ಟರ್ ಮನೋಜ್, ವೆಲ್ಕಮ್ ವೆಲ್ಕಮ್. ಮನೋಜ್ ಮುಗುಳ್ನಗ್ತಾ, ಥ್ಯಾಂಕ್ಸ್, ಬಟ್ ನೀವೇನು ಇವತ್ತಿಲ್ಲೇ ನಿಂತಿದ್ದೀರಾ? ಸ್ಪೆಷಲ್ ಗೆಸ್ಟ್ ಬಂದಿದ್ದಾರಾ? ಎಸ್ ಸರ್, ಮಿಸ್ಟರ್ ಸಿಂಹಾದ್ರಿ ಅವರೇ ಬಂದಿದ್ದಾರೆ, ಬಟ್ ಪ್ಲೀಸ್. ಸಂಜಯ್ ಮುಂದೆ ಏನೋ ಹೇಳೋ ಮೊದಲೇ ಮನೋಜ್ ತನ್ನ ಗ್ಲಾಸಸ್ ತೆಗೆದು ಗೌತಮ್ನ ನೋಡ್ದ. ನಂತರ ಅವನ ಕಡೆ ಹೊರಟ. ಅಟ್ ದ ಸೇಮ್ ಟೈಮ್ ಗೌತಮ್ ಮನೋಜ್ನ ನೋಡಿದ ತಕ್ಷಣ ರಕ್ಷಾ ಮತ್ತೆ ಶರಣ್ಯ ಕಡೆ ತಿರುಗೂತ. ಈಗ ತಾನು ಇಷ್ಟು ದಿನ ಹೈಡ್ ಮಾಡಿದ ಐಡೆಂಟಿಟಿ ರಿವೀಲ್ ಆಗಬಹುದು ಅಂತ ಅವನಿಗೆ ಸಖತ್ ಭಯ ಆಯಿತು. ಅವನ ಮನಸ್ಸಿನಲ್ಲೇ, ಓ ಶಿಟ್, ಈ ಮನೋಜ್ ಶೆಟ್ಟಿ ಹೇಗಿಲ್ಲಿಗೆ ಬಂದ? ಈಗ ಅವನು ಎಲ್ಲಾನು ಮೆಸ್ ಅಪ್ ಮಾಡ್ತಾನೆ. ಮನೋಜ್ ಸ್ಮೈಲ್ ಮಾಡ್ತಾ ಹೆಲೋ ಮಿಸ್ಟರ್ ಅಂತ ಹೇಳಿ ಗೌತಮ್ ಕಡೆ ಕೈ ಚಾಚಿದ. ಬಟ್ ನಿರಂಜನ್ ಎಟ್ ದ ಸೇಮ್ ಟೈಮ್ ಮುಂದೆ ಬಂದು ಹ್ಯಾಂಡ್ಶೇಕ್ ಮಾಡ್ತಾ ಅರೋಗಂಟ್ ಆಗಿ, ಹಲೋ, ಐ ಆಮ್ ನಿರಂಜನ್ ರಾಜ್ಗುರು ಫ್ರಮ್ ರಾಜ್ಗುರು ಗ್ರೂಪ್. ಮನೋಜ್ ಕನ್ಫ್ಯೂಸ್ ಆಗಿ, ಸಾರಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿರಂಜನ್ ರಂಗ್ ಟೋನಲ್ಲಿ, ಯು ಡೋಂಟ್ ರೆಕಗ್ನೈಸ್ ಮೀ? ಸರಿ, ನೀವು ಗಾಯತ್ರಿ ದೇವಿ ಹೆಸರು ಕೇಳಿರ್ಬೋದು. ನಾನವ್ರ ಮೊಮ್ಮಗ ನಿರಂಜನ್ ರಾಜ್ಗುರು. ಸಾರಿ, ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿಲ್ಲ. ನಾನು ಮಿಸ್ಟರ್ ಸಿಂಹಾದ್ರಿ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಇದನ್ನು ಕೇಳಿ ನಿರಂಜನ್ ಸುತ್ತಲೂ ನಗ್ತಾ ನೋಡೋಕೆ ಶುರು ಮಾಡ್ದ. ನಂತರ, ಮಿಸ್ಟರ್ ಸಿಂಹಾದ್ರಿ? ಯಾರು ಮಿಸ್ಟರ್ ಸಿಂಹಾದ್ರಿ? ಎಲ್ಲಿದ್ದಾನವನು? ಓ, ನೀವೀ ಮನೆಯಲ್ಲಿನ ಬಗ್ಗೆ ಹೇಳ್ತಿಲ್ಲ ತಾನೆ? ಇವನ್ ಜಸ್ಟ್. ಮನೋಜ್ ಅಗ್ರೆಸಿವ್ ಆಗಿ, ಹೇಯ್, ರೆಸ್ಪೆಕ್ಟಿಂದ ಮಾತಾಡು. ಇವ್ರು ಯಾರು ಅಂತ ಗೊತ್ತಾ ನಿನಗೆ? ಇವರು. ನಿರಂಜನ್ ಮಧ್ಯದಲ್ಲೇ ಬಾಯ್ ಹಾಕಿ, ಇವನ್ನ ನಮ್ಮನೆ ಸರ್ವೆಂಟ್, ನನ್ನ ಕಸಿನ ಪೆಟ್ ಡಾಗ್. ಇದನ್ನ ಬಿಟ್ಟು ಇನ್ನೇನು ಐಡೆಂಟಿಟಿ ಇಲ್ಲ ಇವನಿಗೆ. ಗೌತಮ್ನ ಬಾಡಿ ಸಿಟ್ಟಿನಿಂದ ಕೆಂಪಾಗಿ ನಡುಕ್ತಿತ್ತು. ಇನ್ನೊಂದು ಕಡೆ ನಿರಂಜನ್ನ ಮಾತು ಕೇಳಿ ಮನೋಜ್ ಕೂಡ ಫ್ಯೂರಿಯಸ್ ಆಗಿದ್ದ. ಅವನಿಗೆ ಗೌತಮ್ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಜೊತೆಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದ. ಮನೋಜ್ ಸಿಟ್ಟಿನಿಂದ,
ಯು ಡೋಂಟ್ ನೋ ಹೌ ಟು ರೆಸ್ಪೆಕ್ಟ್ ಎನಿವನ್ ಅನ್ಸುತ್ತೆ. ಮಿಸ್ಟರ್ ಸಿಂಹಾದ್ರಿ ಏನು ಹೇಳಲ್ಲ ಅಂತ ನನಗೆ ಗೊತ್ತು, ಆದರೆ ನಾನು ಡೆಫಿನೆಟ್ಲಿ ಇದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಹೇಳಿ ಮನೋಜ್ ತನ್ನ ಮನುಷ್ಯಂಗೆ ಸೈನ್ ಮಾಡ್ದ. ಆ ಮನುಷ್ಯ ಕೂಡಲೇ ಟೇಬಲ್ ಮೇಲೆ ಇಟ್ಟಿದ್ದ ವೈನ್ ಬಾಟಲ್ ತೆಗೆದು ನಿರಂಜನ್ಗೆ ಕುಡಿಸೋಕೆ ಸ್ಟಾರ್ಟ್ ಮಾಡ್ದ. ನಿರಂಜನ್ನ ರೆಸ್ಕ್ಯೂ ಮಾಡೋಕೆ ಯಾರೂ ಮುಂದೆ ಬರೋ ಧೈರ್ಯ ಮಾಡಲಿಲ್ಲ. ನಿರಂಜನ್ಗೆ ಈಗ ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಅವನ ಕಣ್ಣು ಮಂಜಾಗ್ತಾ ಇತ್ತು. ಆಗ ಮನೋಜ್ ಫರ್ಮ್ ಆಗಿ, ಐ ಹೋಪ್ ದಿಸ್ ವಿಲ್ ಬ್ರಿಂಗ್ ಯು ಟು ಯುವರ್ ಸೆನ್ಸಸ್. ಮತ್ತೆ ಇದು ವರ್ಕ್ ಆಗಿಲ್ಲ ಅಂದರೆ ಲೆಟ್ ಮೀ ನೋ. ಇಂಥವ್ರಿಗೆ ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಮನೋಜ್ನ ಮಾತಿಗೆ ಅಗೇನ್ಸ್ಟ್ ಆಗಿ ಯಾರೂ ಏನನ್ನು ಹೇಳೋಕೆ ಧೈರ್ಯ ಮಾಡಲಿಲ್ಲ. ಮತ್ತೆ ಮನೋಜ್ ಸೀರಿಯಸ್ ಆಗಿ, ಸಾರಿ ಮಿಸ್ಟರ್ ಸಿಂಹಾದ್ರಿ, ನೀವು ಇಷ್ಟೊಂದೆಲ್ಲ ಟ್ರಬಲ್ ಫೇಸ್ ಮಾಡಬೇಕಾಯ್ತು. ಎನಿವೇ, ಇಲ್ಲಿ ಯಾಕಿದ್ದೀರಾ? ಯಾರಿವರೆಲ್ಲ? ಇವ್ರ ಜೊತೆಗೆ ನೀವ್ಯಾಕೆ ಕೂತಿದ್ದೀರಾ? ಯಾರಿಗೂ ಮಾತಾಡೋ ಮ್ಯಾನರ್ಸ್ ಕೂಡ ಗೊತ್ತಿಲ್ಲ. ಗೌತಮ್ ಸ್ವಲ್ಪ ಸಣ್ಣ ಧ್ವನಿಲಿ, ಮಿಸ್ಟರ್ ಮನೋಜ್, ಇವ್ರು ನನ್ನ ಪರಿಚಯದವರು, ನಾನು ನಂತರ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ. ಮನೋಜ್ ಕೂಡಲೇ ಶ್ಯೂರ್ ಶ್ಯೂರ್. ಗೌತಮ್ ನೆಕ್ಸ್ಟ್ ಮೊಮೆಂಟ್ಲೇ ತನ್ನ ಶೇಕ್ ಹ್ಯಾಂಡ್ ಮಾಡೋಕೆ ಕೈ ಚಾಚ್ದ. ಮನೋಜ್ಗೆ ಗೌತಮ್ನ ಕಣ್ಣು ನೋಡಿ ಮುಂದೆ ಏನು ಹೇಳೋಕ್ಕಾಗಲಿಲ್ಲ. ಮನೋಜ್ ಸ್ಮೈಲ್ ಮಾಡ್ತಾ, ಪ್ಲೀಸ್ ಕಾಲ್ ಮಿ ಆಸ್ ಸೂನ್ ಆಸ್ ಯು ಆರ್ ಫ್ರೀ ಅಂತ ಹೇಳಿ ಅಲ್ಲಿಂದ ಹೊರಟೋದ. ನಿರಂಜನ್, ಶರಣ್ಯ ಮತ್ತು ರಕ್ಷಾಗೆ ತಮ್ಮ ಕಣ್ಣನ್ನು ತಾವೇ ನಂಬೋಕ್ಕಾಗ್ತಿರ್ಲಿಲ್ಲ. ಗೌತಮ್ ಥರ ಆರ್ಡಿನರಿ ಮ್ಯಾನ್ಗೆ ಮನೋಜ್ನಂತ ಬಿಸ್ನೆಸ್ ಮ್ಯಾನ್ ರೆಸ್ಪೆಕ್ಟ್ ಕೊಟ್ಟಿದ್ದು, ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿದ್ದು ಎಲ್ಲರಿಗೂ ಸರ್ಪ್ರೈಸಿಂಗ್ ಆಗಿತ್ತು. ಈಗ ಗೌತಮ್ ಸೀರಿಯಸ್ ಆಗಿ, ಲಂಚ್ ಮುಗೀತಲ್ವಾ, ನಾನೀಗ ಹೋಗಬೇಕು. ರಕ್ಷಾ, ಅನ್ವಿತಾ ನಿನ್ನನ್ನು ತುಂಬ ಬೇಗ ಮೀಟ್ ಮಾಡ್ತಾಳೆ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಗೌತಮ್ ಟೇಬಲ್ ಮೇಲೆ ಚೆಲ್ಲಾಪಿಲ್ಲಿ ಆಗಿರೋ ವೈನ್ ಬಾಟಲ್ಸ್ ನೋಡಿದವನು ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಹೊರಗೆ ಬಂದ. ಸಂಜಯ್ ಕೂಡ ಗೌತಮ್ ಹಿಂದೆ ಹೊರಗಡೆ ಹೋದ. ಗೌತಮ್ ಹೊರಟೋದ ತಕ್ಷಣ ನಿರಂಜನ್ ರಕ್ಷಾ ಕಡೆ ನೋಡ್ದ. ಅವಳ ಕಣ್ಣಲ್ಲಿ ಇರಿಟೇಷನ್ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ನಿರಂಜನ್ ತೊದಲ್ತಾ, ರಕ್ಷಾ, ಐ ಆಮ್ ಸಾರಿ ದ್ಯಾಟ್ ಅಂತ ಏನೋ ಹೇಳೋಕೆ ಬಂದ. ರಕ್ಷಾ ಅವನನ್ನು ಇಂಟರಪ್ಟ್ ಮಾಡ್ತಾ, ನಿರಂಜನ್, ನನಗೆ ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ, ಥ್ಯಾಂಕ್ಸ್ ಫಾರ್ ದ ಲಂಚ್ ಅಂತ ಹೇಳಿ ನೆಕ್ಸ್ಟ್ ಮೊಮೆಂಟ್ಗೆ ಎದ್ದು ಸಿಟ್ಟಿಂದ ಹೊರಗಡೆ ಹೋಗ್ಬಿಟ್ಲು. ಅವಳ ಆಂಗ್ರಿ ಫೇಸ್ ನೋಡಿ ಶರಣ್ಯ ತಕ್ಷಣ ಅವಳನ್ನು ಫಾಲೋ ಮಾಡಿದ್ಲು. ಈಗ ನಿರಂಜನ್ ಮಾತ್ರ ಟೇಬಲ್ನಲ್ಲಿ ಒಬ್ಬನೇ ಕೂತಿದ್ದ. ಅವನ ಕಣ್ಣು ಕೆಂಪಾಗಿದ್ವು. ಅವನ ಹತ್ರ ಪ್ರಾಪರ್ ಆಗಿ ದಿಲ್ಲೋಕೂ ಆಗಿರಲಿಲ್ಲ. ನಿರಂಜನ್ ಅವನಷ್ಟಕ್ಕೆ, ಈ ಗೌತಮ್ಗೆ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಪರಿಚಯ ಹೇಗಿದೆ? ಈ ಮನೆ ಅಳಿಯನ್ನ ರಿಯಲ್ ಐಡೆಂಟಿಟಿ ಏನು ಅಂತ ಹೇಳ್ಕೊಂಡ. ಒಂದು ಕಡೆ ನಿರಂಜನ್ ಗೌತಮ್ ಬಗ್ಗೆ ಸಸ್ಪಿಷಿಯಸ್ ಆಗಿದ್ದ, ಇನ್ನೊಂದು ಕಡೆ ಗೌತಮ್ ಅದೇ ವಿಷಯದ ಬಗ್ಗೆ ಭಯ ಪಟ್ಟಿದ್ದ. ಆಟೋದಲ್ಲಿ ಮನೆಗೆ ಹೋಗುವಾಗ ಅದೇ ಅವನ ಮೈಂಡಲ್ಲಿ ಮತ್ತೆ ಮತ್ತೆ ಬರ್ತಿತ್ತು. ಸ್ವಲ್ಪ ಹೊತ್ತಿಗೆ ಅವನು ಮನೆಗೆ ತಲುಪಿದ, ಮತ್ತೆ ಡೋರ್ ಬೆಲ್ ಪ್ರೆಸ್ ಮಾಡ್ದ. ತಕ್ಷಣ ಅನ್ವಿತಾ ಅವನ ಮುಂದೆ ನಿಂತಿರೋದನ್ನ ನೋಡ್ದ. ಅನ್ವಿತಾ ಸರ್ಪ್ರೈಸ್ ಆಗಿ, ಗೌತಮ್, ನೀನೇನು ಇಷ್ಟು ಬೇಗ ವಾಪಸ್ ಬಂದೆ? ಮತ್ತೆ ರಕ್ಷಾ? ಗೌತಮ್, ಶೀಸ್ ಫೈನ್. ನಿರಂಜನ್ ಮತ್ತೆ ಶರಣ್ಯ ಕೂಡ ಬಂದಿದ್ರು. ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತೆ. ನಂತರ ರಕ್ಷಾ ರಾಜ್ಗುರು ಹೌಸ್ಗೆ ಹೊರಟೋದ್ಲು. ಅನ್ವಿತಾ ಡೀಪ್ ಬ್ರೆತ್ ತಗೊಂಡು, ಇಟ್ಸ್ ಓಕೆ, ಎನಿವೇ ರಕ್ಷಾ ಇಲ್ಲಿಗೆ ಬರೋದಿಲ್ಲ ಬಿಡು ಅಂತ ಹೇಳಿ ಗೌತಮ್ನ ನೋಡೋಕೆ ಶುರು ಮಾಡಿದ್ಲು. ಗೌತಮ್ ಇನ್ನೂ ತನ್ನ ಐಡೆಂಟಿಟಿ ರಿವೀಲ್ ಆಗಿಬಿಟ್ರೆ ಅನ್ನೋದನ್ನು ಥಿಂಕ್ ಮಾಡ್ತಿದ್ದ. ಅವನು ತನ್ನಷ್ಟಕ್ಕೆ, ಇವತ್ತು ಮನೋಜ್ ಬಂದು ಎಲ್ಲನೂ ಹಾಳು ಮಾಡ್ದ. ಅಕಸ್ಮಾತ್ ಈ ನಿರಂಜನ್ ಮತ್ತು ಶರಣ್ಯಗೆ ನನ್ನ ಬಗ್ಗೆ ಅನುಮಾನ ಬಂದರೆ ಮುಂದೆ ನನ್ನ ದಾರಿ. ಫೈನಲಿ ನಿರಂಜನ್ ಗೌತಮ್ನ ರಿಯಲ್ ಐಡೆಂಟಿಟಿ ಫೈಂಡ್ ಔಟ್ ಮಾಡ್ತಾನ. ಮನೋಜ್ ಮತ್ತೆ ಗೌತಮ್ನ ಮೀಟ್ ಆಗ್ತಾನ. ಗೌತಮ್ನ ನೆಕ್ಸ್ಟ್ ಸ್ಟೆಪ್ ಏನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಬೇಕು ಅಂದ್ರೆ ಕೇಳ್ತಾ ಇರಿ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.